ನೋಡಿ ಏನು ಲೆಂತ್ ಇದೆ ಅಷ್ಟು ಲೆಂತ್ ತೊಗೊತಾ ಇದ್ದೀನಿ ನೋಡಿ 13.5 ಇದೆ. ನಾನು ಇವಾಗ ಟೋಟಲ್ ಲೆಂತ್ ಬಂದುಬಿಟ್ಟು 14.5 ಬರುತ್ತೆ ನೋಡಿ 14.5 ಟೋಟಲ್ ಲೆಂತ್ ಬರುತ್ತೆ. 1 ಇಂಚು ನಮಗೆ ಮಾರ್ಜಿನ್ ಇರೋದು ಕೂಡ ನಮಗೆ 13.5 ಉಳಿಯುತ್ತೆ. ಓಕೆ ನೋಡಿ ಇಲ್ಲ ನೋಡಿ ನೋಡ್ಕೊಳ್ಳಿ ಇಲ್ಲಿ ಶೋಲ್ಡರು ಆರ್ಮಲ್ ಡೌನ್ ನೋಡಿ ಇಲ್ಲಿಂದ ತೊಗೊಂಡ್ರೆ ನಾನು 5 ಮುಕ್ಕಾಲು ಇಂಚ್ ತೊಗೊಳ್ಬೇಕಾಗುತ್ತೆ. ಇಲ್ಲ ಅರ್ಧ ಇಂಚ್ ಬಿಟ್ಟು ತೊಗೊಂಡ್ರೆ ನಾನು 5 ಕಾಲು ಇಂಚ್ ತೊಗೊಳ್ಬೇಕಾಗುತ್ತೆ. ಅದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ಕೇಳ್ತಾ ಇದ್ದಾರೆ ಕೆಲವರು ಏನಪ್ಪ ಅಂದರೆ ಸರ್ ನಾನು 5 ಕಾಲು ಇಂಚ್ ಸಾಕು ಅಂತೇಳಿ ನೋಡಿ ನಾನು ಟೋಟಲ್ ತೊಗೊತಾ ಇದ್ದೀನಿ. ಇಲ್ಲಿ ಮಾರ್ಜಿನ್ ಅರ್ಧ ಇಂಚು ಸೇರಿ ತೊಗೊಂಡ್ರೆ ನಾನು 5 ಮುಕ್ಕಾಲು ಇಂಚು ಓಕೆ ಫುಲ್ ಬಂದುಬಿಟ್ಟು ನನಗೆ ಫುಲ್ ಮೆಜರ್ಮೆಂಟ್ ತೊಗೊಂಡ್ರೆ ನಾನು 5 ಮುಕ್ಕಾಲು ತೊಗೊತಾ ಇದ್ದೀನಿ. ಓಕೆ ಬೇಡ ನನಗೆ ಅರ್ಧ ಇಂಚು ಮಾರ್ಜಿನ್ ಯಾವುದು ನಾನು ಎಷ್ಟು ತೊಗೊತೀನಿ ಅಂದರೆ 5 ಕಾಲು ಇಂಚ್ ತೊಗೊಳ್ಳಿ. ಓಕೆ ಎರಡು ಒಂದೇ ಬರುತ್ತೆ ಬೇರೆ ಏನು ಬರೋದಿಲ್ಲ ಗೊತ್ತಾಗಲ್ವಾ. ನೋಡಿ ಇವಾಗ ಸೊಂಟ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. ನಾನು ಚೆಸ್ಟ್ ಮೆಜರ್ಮೆಂಟ್ ಅದೇ ರೀತಿ ತೊಗೊಳೋದಿಲ್ಲ. ನೋಡಿದಲ್ವಾ 31 ಇದೆ 31 ನೋಡಿ 31 ಪ್ಲಸ್ 2 ಇಂಚು 33 ಇಂಚು ಓಕೆ 33 ಅಂದರೆ 8 ಕಾಲು ನೋಡಿ 4 ವಾರ ಮಾಡಿದಾಗ 8 ಕಾಲು ಬರುತ್ತೆ. 1 ಇಂಚು ಬ್ಯಾಕು ಕಾಶಿಗೋಸ್ಕರ ತೊಗೊಂಡಿದ್ದೀನಿ. 1 ಇಂಚು ಮಾರ್ಜಿನ್ ತೊಗೊತಾ ಇದ್ದೀನಿ. ಪ್ರತಿಯೊಂದರಲ್ಲೂ ಇದೇ ಮೆಜರ್ಮೆಂಟ್ ಬರುತ್ತೆ ಬೇರೆ ರೀತಿ ಯಾವುದೇ ರೀತಿ ಚೇಂಜ್ ಇರುತ್ತೆ ನೋಡಿ 8 ಕಾಲು 1 ಇಂಚು 9 ಕಾಲು. ನಾನು ಚೆಸ್ಟ್ ಮೆಜರ್ಮೆಂಟ್ ಇವಾಗ ಬಂದುಬಿಟ್ಟು 2 ವರೆ ತೊಗೊಂಡಿದ್ದೀನಿ. 1 ಇಂಚು ಮಾರ್ಜಿನು 1 ಇಂಚು ಮತ್ತೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಓಕೆ ಬಂದರೆ ಆಮೇಲೆ ನೋಡಿ 2 ತೊಗೊಂಡಿದ್ದೀನಿ 2.5 3 ಇಂಚು ಮಾರ್ಜಿನ್ನು ಓಕೆ ನೋಡಿ ಇದೇ ರೀತಿ ನಾನು ಸ್ಟ್ರೈಟಾಗಿ ತೊಗೊತಾ ಇದ್ದೀನಿ. ಇಲ್ಲೂ ಕೂಡ ನೋಡಿ ಸ್ಟ್ರೈಟಾಗಿ ತೊಗೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ನಾವು ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡಾಗ ಸಮ ಬರಬೇಕಿಲ್ಲಿ ನೋಡಿ ಇದನ್ನು ಸೇಫ್ ಇಷ್ಟೇ ತೊಗೊಂಡ್ರೆ 1 ಇಂಚ್ ಇರಬೇಕಿಲ್ಲಿ ಗೊತ್ತಾಯ್ತಲ್ವಾ. ಬ್ಯಾಕ್ ಡೀಪ್ ಕೂಡ ನೋಡಿ ನಾನು ಇದರಲ್ಲಿ ಏನಿದೆ ಅಳತೆ ಮೆಜರ್ಮೆಂಟ್ ಫುಲ್ಲಲ್ಲಿ ಅಷ್ಟೇ ಡೀಪ್ ಇಟ್ಟಿರ್ತೀನಿ ನೋಡಿ. ಡೀಪು ಕೂಡ ನಾನು ಇದೇ ರೀತಿ ಡೀಪ್ ತೊಗೊಳೋದು. ಆಮೇಲೆ ಬೇಕಾದ್ರೆ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ರೀತಿನೂ ತೋರಿಸ್ತೀನಿ. ಫುಲ್ಲು ಡೌನ್ ಬಂದುಬಿಟ್ಟು 10 ಇಂಚಿದೆ ಓಕೆ. ನಾನು ಫುಲ್ ಈ ಬ್ಲೌಸಲ್ಲಿ ಫುಲ್ ಮೆಜರ್ಮೆಂಟೇ ತೋರಿಸ್ತೀನಿ ಓಕೆ. ಮಾರ್ಜಿನಿಗೆ ಎಲ್ಲದಕ್ಕೂ ಸೇರಿ ಒಟ್ಟು ಟೋಟಲ್ಲು ಮೆಜರ್ಮೆಂಟೇ ತೋರಿಸ್ತೀನಿ. 10 ಇಂಚ್ ಡೀಪ್ ಇದೆ. ಈಗ ನೋಡಿ ನಾರ್ಮಲ್ ರೌಂಡ್ ಬಂದುಬಿಟ್ಟು 8 ಇಂಚಿದೆ ಓಕೆ. ನಾರ್ಮಲ್ ರೌಂಡ್ 8 ಇಂಚ್ ಬಂದಿದೆ ನೋಡಿದ್ರಲ್ಲ. 3 ಇಂಚು 2.5 ಇಂಚು ಲೆಂತ್ ಬಂದುಬಿಟ್ಟು ಟೋಟಲ್ಲು 14.5 ಇದೆ ಓಕೆ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಟೋಟಲಾಗಿ ತೊಗೊಂಡಿದ್ದೀನಿ ಗೊತ್ತಾಯ್ತಲ್ಲ. ನೋಡಿ ಇದರಲ್ಲಿ ನಾನು ಯಾವುದೇ ರೀತಿ ನೆಕ್ಕುಗಳು ಎಲ್ಲ ಬೇರೆ ಬೇರೆ ಮಾಡೋಕ್ಕೆ ಹೋಗೋದಿಲ್ಲ. 2 ನೆಕ್ಕು ಕೂಡ ರೌಂಡ್ ನೆಕ್ಕೆ ಮಾಡ್ತಾ ಇದ್ದೀನಿ ಗೊತ್ತಾಯ್ತಲ್ಲ. ಫುಲ್ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಳ್ಳಿ. ಮಾರ್ಕ್ ಹಾಕಿದ್ರಲ್ಲಿ ಏನೇ ಮಿಸ್ಟೇಕ್ ಇದ್ದು ಕೂಡ ಈಗ ನಾನು ಕಟಿಂಗಲ್ಲಿ ಲೆವೆಲ್ ಮಾಡ್ಕೊತೀನಿ ಅದನ್ನೆಲ್ಲ ನೋಡೋದಲ್ಲ. ನೋಡಿ ಕ್ಲೀನಾಗಿ ನಾನು ಇವಾಗ ಕಟಿಂಗಲ್ಲೇ ಮಾಡ್ಕೊಂಡಿದ್ದೀನಿ ಓಕೆ. ಪೂರ್ತಿ ಇವಾಗ ಬ್ಯಾಕ್ ಭಾಗ ಕಟಿಂಗ್ ಆಗಿದೆ. ಬ್ಯಾಕ್ ಭಾಗ ಫುಲ್ ಕಟಿಂಗ್ ಮಾಡ್ಕೊಂಡಿದ್ದೀನಲ್ವ ನೋಡ್ಕೊಟ್ಟು ಕ್ಲೀನಾಗಿ ಈ ರೀತಿ ಆಗಿದೆ ಗೊತ್ತಾಯ್ತಲ್ವ.